ಅತಿವಾಳೆ ಸಾಂಸ್ಕೃತಿಕ ಪ್ರತಿಷ್ಠಾನ ಮತ್ತು ಗಂಗನಪಳ್ಳಿ ಪರಿವಾರ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ ದಿವಂಗತ ಎಂ.ಜಿ. ಗಂಗನಪಳ್ಳಿ ಮತ್ತು ದಿವಂಗತ ರಾಮರಾವ್ ಗಂಗನಪಳ್ಳಿ ಸ್ಮರಣಾರ್ಥ ಬೀದರದ ಮಹಾಲಕ್ಷ್ಮಿ ಸಭಾಂಗಣದಲ್ಲಿ ಏರ್ಪಡಿಸಿದ ಪ್ರಶಸ್ತಿ ಪ್ರದಾನ ಉಪನ್ಯಾಸ ಕವಿಗೋಷ್ಠಿ ಸಮಾರಂಭದಲ್ಲಿ ದಿವಂಗತ ಎಂ.ಜಿ. ಗಂಗನಪಳ್ಳಿ ಕಾವ್ಯ ಪ್ರಶಸ್ತಿ ಪುರಸ್ಕೃತರು ಹಿರಿಯ ಸಾಹಿತಿ ಡಾಕ್ಟರ್ ಗವಿಸಿದ್ದಪ್ಪ ಎಚ್. ಪಾಟೀಲ್ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದರು. ವರದಿ ಡಾಕ್ಟರ್ ಅವಿನಾಶ್ ದೇವನೂರ್. ಆನಂತರ ಎಂ.ಜಿ. ಗಂಗನಪಳ್ಳಿಯವರ ಹೆಸರನ್ನು ಪ್ರಸ್ತಾಪವನ್ನು ಮಾಡಿರ್ತಕ್ಕಂಥವರು ಡಾಕ್ಟರ್ ರಾಜ್ಕುಮಾರ್ ಅಲ್ಲೂರಿ. ಹಿಂಗೆ ಒಬ್ಬರಿದ್ದಾರೆ, ಅವರನ್ನು ನೀವು ನೋಡ್ರಿ. ಅವಾಗ ನಾನು ಅವರಲ್ಲಿ ಹೋದಾಗ ಮತ್ತು ಅವರು ಹುಮ್ನಾಬಾದ್, ಬಸವ ಕಲ್ಯಾಣ ಅನೇಕ ಸಲ ನೂರಾರು ಬಾರಿ ಅವರು ನಮ್ಮ ಮನೆಯಲ್ಲಿ ಬಂದು ಇಡೀ ಸಾಹಿತ್ಯದ ಚರ್ಚೆಯನ್ನು ಮಾಡ್ತಾಯಿದ್ರು. ಅವರ ಆಕಾಶವಾಣಿಯಲ್ಲಿ ಬರತಕ್ಕಂಥ ಚಿಂತನೆಗಳು, ಆಮೇಲೆ ಅವರ ಕವಿತೆಗಳು ಎಷ್ಟು ಪ್ರಸಿದ್ಧವಾಗಿದ್ವು ಅಂದರೆ ಆಕಾಶವಾಣಿಗೆ ಹೇಳಿ ಮಾಡಿಸಿರ್ತಕ್ಕಂಥ ಒಬ್ಬ ಕವಿ ಚಿಂತಕ. ಆ ರೀತಿಯಾಗಿರ್ತಕ್ಕಂಥ ಅವರ ಕವಿತೆಗಳು, ಚಿಂತನೆಗಳು ನಮಗೆಲ್ಲ ಸ್ಫೂರ್ತಿಯನ್ನು ಕೊಟ್ಟರು. ಆದರೆ ಬರವಣಿಗೆಯನ್ನು ಅವರು ಕೇವಲ ಒಂದು ಅಭಿನಂದನಾ ಗ್ರಂಥ ಅಥವಾ ಯಾವುದೇ ಒಂದು ಪುಸ್ತಕ ಅಥವಾ ಯಾವುದೇ ಒಂದು ವ್ಯಕ್ತಿಗೆ ಬರೆದು ಕೊಡುವುದಕ್ಕೆ ಅಷ್ಟೇ ಅವರು ಸೀಮಿತ ಮಾಡಿದರು. ಆದರೆ ಅದನ್ನು ನೋಡಿದಾಗ ಇನ್ನೂ ಯಾಕೆ ನೀವು ಬರೀಬಾರ್ದು ಅಂದಾಗ ನಾನು ಹೇಳಿದಂಗೆಲ್ಲ ಬರ್ಕೊಂತ ಹೋದರು. ಅಂದರೆ ಇಡೀ ಸಿದ್ಧಲಿಂಗೇಶ್ವರ ಪ್ರಕಾಶನದೊಳಗೆ 4-5 ಪುಸ್ತಕಗಳನ್ನು ವಿಮರ್ಶೆ ಮಾಡಿಸ್ತಾರೆ ಅಂತಂದೇಳಿ ಕೊಟ್ಟೆ. ಆ ವಿಮರ್ಶೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಿಮರ್ಶೆಗಳನ್ನು 4 ಪುಸ್ತಕಗಳು ಅವರು ಬಂದು, ಆನಂತರದಲ್ಲಿ ಗಾಂಧಿ ಅವರ ಕುರಿತು ಅನುವಾದವನ್ನು ಮಾಡಿದೆ, ಅದನ್ನು ಕೂಡ ಪ್ರಕಟ ಆಯಿತು. ಆನಂತರ ಧಾರವಾಡ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಪ್ರೊಫೆಸರ್ T.M. ಭಾಸ್ಕರ್ ಅವರು ಖಂಡಕಾವ್ಯ, ಬುದ್ಧನ ಬಗ್ಗೆ ಖಂಡಕಾವ್ಯ ಬೇಕಾಗಿದೆ ನನಗೆ, ನಾನು ಒಂದು ಉಪನ್ಯಾಸವನ್ನು ಮಾಡಬೇಕು ಅಂದರು. ಅವಾಗ ನಾನಂದೆ, ಸರ್ ಒಂದು ಖಂಡಕಾವ್ಯವನ್ನು ಬರೀರಿ ಅಂದರೆ ಮುಂಜಾನೆ ಹೇಳಿನಿ, ಸಂಜೆಗಾಲೇ ಅವ್ರು ಏನು ಮಾಡಿದ್ರು ಅಂದ್ರೆ ಖಂಡಕಾವ್ಯವನ್ನು ಓದಿ ಹೇಳಿದ್ರು. ಅಂದ್ರೆ ಇಷ್ಟು ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಅದನ್ನೇ ಬುದ್ಧೋದಯ ಅನ್ನುವಂಥ ಸಮತೆಯ ಹಕ್ಕಿ ಹಾಡು ಅನ್ನುವಂಥ ಪುಸ್ತಕವನ್ನು ಅಕ್ಕೋಣಿಯವರಿಗೆ ಕೊಟ್ಟು ಅಲ್ಲಿ ಬೇರೆ ಬೇರೆಯಾಗಿರ್ತಕ್ಕಂಥ ಕನಕದಾಸರು, ವಿವೇಕಾನಂದರು, ಬಸವಣ್ಣ, ಹೀಗೆ 6 ಜನರ ಖಂಡಕಾವ್ಯಗಳು ಬಂದವು. ಹೀಗೆ ಅವರು ಬರೆದಿರ್ತಕ್ಕಂಥ ಸಾಹಿತ್ಯ ನಾವು ಈಗಾಗಲೇ ಮಾಶಿಮಾಡೆ ಸರ್ ಅವರು ಹೇಳಿರತಕ್ಕಂಥ ಮಾತುಗಳನ್ನು ನೋಡಿದರೆ ಇಡೀ ಕನ್ನಡದ ಪದಗಳು ಎಷ್ಟು ಅದ್ಭುತವಾಗಿವೆ ಅಂತಂದರೆ ಅವರು ಬಳಸುವಂಥ ಎಲ್ಲ ಪ್ರತಿಯೊಂದು ಕಾವ್ಯದಲ್ಲಿಯೂ ಸಹಿತ ಕನ್ನಡ ಅನ್ನುವಂಥ ಪದಗಳು ಬರ್ತಾ ಇದೆ. ಅಂದರೆ ಭಾರತ ಮಾತೆ, ಕನ್ನಡ ನಾಡು, ಭುವನೇಶ್ವರಿ, ಜನಪದ ಭುವನೇಶ್ವರಿ ಅನ್ನುವಂಥದ್ದೇ ಒಂದು ಕವನ ಸಂಕಲನವನ್ನು ತಂದರು. ಆ ತರುವಂಥ ಸಂದರ್ಭದೊಳಗೆ ಎಲ್ಲ ಜಿಲ್ಲೆಯ ವೈಶಿಷ್ಟ್ಯತೆಗಳನ್ನು ಹೇಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದರು. ಸಾನೆಟ್ಗಳನ್ನು ಮತ್ತು ಚಿಂತನ ಪುಸ್ತಕವನ್ನು ಬೀದರ್ ಜಿಲ್ಲೆಯಿಂದ ಮೊಟ್ಟ ಮೊದಲು ಪ್ರಕಟಿಸಿರ್ತಕ್ಕಂಥ ವ್ಯಕ್ತಿ ಎಂ.ಜಿ. ಗಂಗನಪಳ್ಳಿ ಅವರು. ಅದರ ಜೊತೆಯಾಗಿ ಅವರನ್ನು ಗಡಿನಾಡು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು ಮಾಡಿದ ಮೇಲೆ ಅವರು ಇಡೀ ತಮ್ಮ ಜೀವನದಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳನ್ನು ಕಂಡು, ಆನಂತರದಲ್ಲಿ ಮಾಶಿಮಾಡೆ ಸರ್ ಅವರು ಅಧ್ಯಕ್ಷರಾಗಿರುವಂಥ ಸಂದರ್ಭದೊಳಗೆ ಅವರಿಗೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತಂದೇಳಿ ಅಂದಾಗ ನಾವು ಮೊದಲು ಸಂಪರ್ಕಿಸಿದ್ದು ಮಾಶಿಮಾಡೆ ಸರ್ ಅವರಿಗೆಲ್ಲ, ಶಿವಕುಮಾರ್ ಕಟ್ಟಿ ಅವರಿಗೆ, MS ಮನೋಹರ್ ಅವರಿಗೆ, ಅವರೆಲ್ಲರೂ ಕೂಡ ಏಕಕಾಲಕ್ಕೆ ಒಂದೇ ಧ್ವನಿಯನ್ನು ಏನು ಅಂದರೆ ಇವರು ಆಗಬೇಕು, ನೀವು ಹೇಳಿರ್ತಕ್ಕಂಥ ಮಾತು ಭಾಳ ಸತ್ಯ ಇದೆ, ಮಾಡೋಣ, ಇವತ್ತು ಸಾಯಂಕಾಲ ಸಭೆ ಇದೆ. ಆದರೆ ಮಾಶಿಮಾಡೆಯವರು ಕೂಡ ಅಷ್ಟೇ ಸರಳವಾಗಿ ಅವರು ಮನಸ್ಸಿನಲ್ಲಿ ಬೇರೆಯವರ ಹೆಸರಿದ್ದರೂ ಕೂಡ ಅದನ್ನು ಅವರು ತೆಗೆದು ಹಾಕಿ ಮತ್ತೆ ಎಂ.ಜಿ. ಗಂಗನಪಳ್ಳಿ ಅವರಿಗೆ ಅವತ್ತು ಸಮ್ಮೇಳನ ಅಧ್ಯಕ್ಷವನ್ನು ಆಯ್ಕೆ ಮಾಡಿದ್ದು ನೋಡಿದರೆ